ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, 1.5 ಕೋಟಿ ಜನಸಂಖ್ಯೆಯಷ್ಟಿರುವ ಬೆಂಗಳೂರು ನಗರದ ಜನ ಪ್ರತಿ ತಿಂಗಳಿಗೆ ಒಮ್ಮೆಯಾದರೂ ತಮ್ಮ ಪ್ರವಾಸಕ್ಕೆ ಆಯ್ಕೆ ಮಾಡುವ ಜಾಗ ಮೈಸೂರು. ನಮ್ಮ ದೇಶದ ಹೆರಿಟೇಜ್ ಸಿಟಿ ಆಫ್ ಪ್ಯಾಲೇಸಸ್ ಎಂದೆಲ್ಲ ಕರೆಯಲ್ಪಡುವ ಮೈಸೂರು ನಗರಕ್ಕೆ ಬರುವ ಅರ್ಧದಷ್ಟಾದರೂ ಜನ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಹಾಗೂ ಕೂರ್ಗ್ ಎಂದು ಕರೆಯಲ್ಪಡುವ ಮಡಿಕೇರಿಗೂ ಸಹಿತ ಪ್ರವಾಸಕ್ಕೆ ಹೋಗುತ್ತಾರೆ. ಮೈಸೂರು ನಗರಕ್ಕೆ ಪ್ರವಾಸಕ್ಕೆ ಹೋಗಲು ಬೆಂಗಳೂರು ನಗರದಿಂದ ಉತ್ತಮ ಎಕ್ಸ್ಪ್ರೆಸ್ ವೇಯನ್ನು ನಿರ್ಮಿಸಲಾಗಿದ್ದು, ಮೈಸೂರು ನಗರಕ್ಕೆ ಉತ್ತಮ ರೈಲ್ವೆ ಲೈನ್ ಸಂಪರ್ಕವೂ ಇದೆ ಹಾಗೂ ಉತ್ತಮ ವಿಮಾನಯಾನ ಸಂಪರ್ಕವೂ ಸಹಿತ ಮೈಸೂರು ನಗರಕ್ಕಿದೆ. ಆದರೆ ಮೈಸೂರು ನಗರದಿಂದ ಕೇವಲ 100 ಕಿಲೋಮೀಟರ್ನಷ್ಟು ಅಂತರದಲ್ಲಿರುವ ಮಡಿಕೇರಿ ನಗರಕ್ಕೆ ಹಾಗೂ ಇಡೀ ಮಡಿಕೇರಿ ಜಿಲ್ಲೆಗೆ ರಸ್ತೆ ಮಾರ್ಗವೊಂದನ್ನು ಬಿಟ್ಟರೆ ಬೇರೆ ಯಾವುದೇ ಸಂಪರ್ಕ ವ್ಯವಸ್ಥೆಯೂ ಸಹಿತ ಇಡೀ ಜಿಲ್ಲೆಯಲ್ಲಿಯೇ ಇದುವರೆಗೆ ನಿರ್ಮಾಣಗೊಂಡಿಲ್ಲ. ಇಡೀ ಜಿಲ್ಲೆಗೆ ರೈಲು ಮಾರ್ಗವಿಲ್ಲ ಹಾಗೂ ಇಡೀ ಜಿಲ್ಲೆಯಲ್ಲಿಯೇ ಒಂದು ಸಣ್ಣ ಏರ್ಪೋರ್ಟ್ ಅನ್ನು ಸಹಿತ ನಿರ್ಮಿಸಲಾಗಿಲ್ಲ. ಮಡಿಕೇರಿ ಜಿಲ್ಲೆಗೆ ಪ್ರವಾಸಕ್ಕೆ ಹೋಗುವ ಜನ ಜಿಲ್ಲೆಯಲ್ಲಿನ ಸುಂದರವಾದ ಪ್ರಕೃತಿ ಸೌಂದರ್ಯವನ್ನು ಆನಂದಿಸುತ್ತಾರೋ ಇಲ್ಲವೋ, ಆದರೆ ಈ ಜಿಲ್ಲೆಯಲ್ಲಿನ ಪ್ರವಾಸಿ ತಾಣಗಳಿಗೆ ಸಂಪರ್ಕ ಒದಗಿಸುವ ಕಿರಿದಾದ ರಸ್ತೆಗಳಲ್ಲಿ ಟ್ರಾಫಿಕ್ ದಟ್ಟಣೆಯನ್ನು, ಟ್ರಾಫಿಕ್ ಕಿರಿಕಿರಿಯನ್ನು ಮಾತ್ರ ಖಂಡಿತ ಅನುಭವಿಸಿರುತ್ತಾರೆ. ರಜಾ ದಿನಗಳಲ್ಲಂತೂ ಈ ಭಾಗದ ರಸ್ತೆಗಳು ವಾಹನಗಳಿಂದ ತುಂಬಿ ತುಳುಕುತ್ತವೆ. ಮೈಸೂರಿನಿಂದ ಮಡಿಕೇರಿ ಹಾಗೂ ಮುಂದೆ ಮಂಗಳೂರಿನವರೆಗೆ ಉತ್ತಮ ರಸ್ತೆ ನಿರ್ಮಿಸಿ ಎಂಬ ಈ ಭಾಗದ ಜನರ ಬೇಡಿಕೆ ಹಲವಾರು ದಶಕಗಳದ್ದು. 2018ರಲ್ಲಿ ಕೇಂದ್ರದ ಹೆದ್ದಾರಿ ಮಂತ್ರಾಲಯ ಮಾರ್ತ್ ಮೈಸೂರಿನಿಂದ ಮಡಿಕೇರಿವರೆಗೆ 92 ಕಿಲೋಮೀಟರ್ ಉದ್ದದ ಗ್ರೀನ್ ಫೀಲ್ಡ್ ರಸ್ತೆಯನ್ನು ಹಾಗೂ 22 ಕಿಲೋಮೀಟರ್ ಉದ್ದದ ಬ್ರೌನ್ ಫೀಲ್ಡ್ ರಸ್ತೆಯನ್ನು ನಿರ್ಮಿಸುವ ಕಾಮಗಾರಿಗೆ ಒಪ್ಪಿಗೆಯನ್ನು ಕೊಡುತ್ತಾರೆ. ಈ ಕಾಮಗಾರಿಯನ್ನು 5 ಪ್ಯಾಕೇಜ್ಗಳಲ್ಲಿ ವಿಂಗಡಿಸಿ ಮುಂದೆ 2026ರ ಮಾರ್ಚ್ 12ರಂದು ನಮ್ಮ ದೇಶದ ಪ್ರಧಾನಿ ಮೋದಿ ಅವರು ಮಂಡ್ಯ ಜಿಲ್ಲೆಯಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಉದ್ಘಾಟಿಸುವ ಸಮಯದಲ್ಲಿ ಈ ಮೈಸೂರು ಮಡಿಕೇರಿ ಎಕನಾಮಿಕ್ ಕಾರಿಡಾರ್ನ ಕಾಮಗಾರಿಯ ಶಂಕುಸ್ಥಾಪನೆಯನ್ನು ನೆರವೇರಿಸುತ್ತಾರೆ. ಆದರೆ ಈ ರಸ್ತೆಯು ಸಾಗುವ ಹೆಚ್ಚಿನ ಭಾಗದಲ್ಲಿ ದಟ್ಟ ಅರಣ್ಯ ಹಾಗೂ ಸೂಕ್ಷ್ಮ ಅರಣ್ಯ ಪರಿಸರವನ್ನು ಹೊಂದಿರುವ ಭಾಗವೂ ಬರುವುದರಿಂದ ನಾನಾ ಕಾರಣಗಳಿಂದ ಈ ಕಾಮಗಾರಿಗೆ ಕೇಂದ್ರದ ಫಾರೆಸ್ಟ್ ಅಂಡ್ ಎನ್ವಿರಾನ್ಮೆಂಟಲ್ ಮಿನಿಸ್ಟ್ರಿ ಹಾಗೂ ದಿ ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಅವರ ಒಪ್ಪಿಗೆ ದೊರಕುವುದು ಬಹಳ ತಡವಾಗುತ್ತದೆ. ಹೋದ ವರ್ಷ 2025ರ ಡಿಸೆಂಬರ್ ತಿಂಗಳಲ್ಲಿ ಮೈಸೂರು ಮಡಿಕೇರಿ ಎಕ್ಸ್ಪ್ರೆಸ್ ವೇ ರಸ್ತೆಯ 5 ಪ್ಯಾಕೇಜ್ಗಳ ಪೈಕಿ 4 ಪ್ಯಾಕೇಜ್ಗಳಿಗೆ ಒಪ್ಪಿಗೆ ದೊರೆತಿದ್ದು, ಈ ಯೋಜನೆಯ ಪ್ಯಾಕೇಜ್ 1 ಕುಶಾಲ್ ನಗರದಿಂದ ಮಡಿಕೇರಿವರೆಗೆ ನಿರ್ಮಾಣ ಹೊಂದಬೇಕಿರುವ 22 ಕಿಲೋಮೀಟರ್ ಉದ್ದದ ಬ್ರೌನ್ ಫೀಲ್ಡ್ ರಸ್ತೆಯ ನಿರ್ಮಾಣಕ್ಕೆ ಇನ್ನೂ ಒಪ್ಪಿಗೆ ದೊರಕಬೇಕಾಗಿದೆ. ಈ ಭಾಗದಲ್ಲಿ ದಟ್ಟವಾದ ಅರಣ್ಯ ಇರುವ ಕಾರಣ ಈ ಭಾಗದಲ್ಲಿ ರಸ್ತೆ ನಿರ್ಮಿಸುವ ಕಾಮಗಾರಿಗೆ ಇನ್ನೂ ಒಪ್ಪಿಗೆ ದೊರೆತಿಲ್ಲ. ಈಗ ಒಪ್ಪಿಗೆ ಪಡೆದಿರುವ ಮೈಸೂರು ಕುಶಾಲ್ ನಗರದ ನಡುವೆಯ ಗ್ರೀನ್ ಫೀಲ್ಡ್ ರಸ್ತೆಯು ಹಿಂದೆ ಮೈಸೂರು ಮಡಿಕೇರಿ ನಡುವೆ ನಿರ್ಮಿಸಲಾಗಿದ್ದ ಹಳೆಯ 2 ಲೇನ್ ರಸ್ತೆಯ ಸಮಾನಾಂತರವಾಗಿ ಸಾಗಲಿದ್ದು, ಈ ರಸ್ತೆಯು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ರಸ್ತೆಯ ಶ್ರೀರಂಗಪಟ್ಟಣದ ಬಳಿ ಇರುವ ಪಶ್ಚಿಮ ವಾಹಿನಿ ಬಳಿ ಪ್ರಾರಂಭವಾಗಿ ಮುಂದೆ ಮೈಸೂರು, ಹುಣಸೂರು, ಪಿರಿಯಾಪಟ್ಟಣ ಹಾಗೂ ಕುಶಾಲ್ ನಗರಗಳನ್ನು ಬೈಪಾಸ್ ಮಾಡಿಕೊಂಡು ಕುಶಾಲ್ ನಗರದ ಬಳಿ ಇರುವ ಗುಡ್ಡೆ ಹೊಸೂರಿನವರೆಗೆ ನಿರ್ಮಿಸಲಾಗುತ್ತದೆ. ಮುಂದೆ ನಿರ್ಮಿಸಲಾಗುವ ಈ ಗ್ರೀನ್ ಫೀಲ್ಡ್ ರಸ್ತೆಯನ್ನು 4 ಲೇನ್ಗಳ ಆಕ್ಸೆಸ್ ಕಂಟ್ರೋಲ್ ರಸ್ತೆಯನ್ನಾಗಿ ನಿರ್ಮಿಸುವ ಕಾರಣ ಮುಂದೆ ಈ ರಸ್ತೆಯಲ್ಲಿ ವಾಹನಗಳನ್ನು ವೇಗವಾಗಿ, ಸುರಕ್ಷಿತವಾಗಿ ನಡೆಸಬಹುದಾಗಿದೆ. ಹಿಂದೆ ಮೈಸೂರಿನಿಂದ ಮಡಿಕೇರಿ ತಲುಪಲು ಕನಿಷ್ಠ 4 ಗಂಟೆಗಳ ಪ್ರಯಾಣ ಸಮಯವಾಗುತ್ತಿತ್ತು. ಮುಂದೆ ಈ ಹೊಸ ಗ್ರೀನ್ ಫೀಲ್ಡ್ ರಸ್ತೆ ಹಾಗೂ ಕುಶಾಲ್ ನಗರದಿಂದ ಮಡಿಕೇರಿವರೆಗಿನ 22 ಕಿಲೋಮೀಟರ್ಗಳ ಬ್ರೌನ್ ಫೀಲ್ಡ್ ರಸ್ತೆಯ ನಿರ್ಮಾಣ ಪೂರ್ಣವಾದರೆ ಕೇವಲ 1.5 ಗಂಟೆಗಳಲ್ಲಿ ಸುರಕ್ಷಿತವಾಗಿ ಮೈಸೂರು ನಗರದಿಂದ ಮಡಿಕೇರಿ ನಗರವನ್ನು ತಲುಪಬಹುದಾಗಿದೆ. ಪ್ರಸ್ತುತ ಹೊಸ ವರ್ಷ 2026ರಲ್ಲಿ ಮೈಸೂರು ಮಡಿಕೇರಿ ರಸ್ತೆಯ ಸದ್ಯದ ಸ್ಥಿತಿಗತಿಗಳನ್ನು ನೋಡುವುದಾದರೆ 92 ಕಿಲೋಮೀಟರ್ ಉದ್ದದ ಗ್ರೀನ್ ಫೀಲ್ಡ್ ರಸ್ತೆಯ ನಿರ್ಮಾಣಕ್ಕೆ ಬೇಕಿರುವ 1351 ಎಕರೆಯ 90 ಭಾಗದಷ್ಟು ಭೂಮಿಯನ್ನು ಈಗಾಗಲೇ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಹಾಗೂ ಈ ರಸ್ತೆಯ ನಿರ್ಮಾಣಕ್ಕೆ ಬೇಕಿರುವ 137.5 ಎಕರೆಯಷ್ಟು ಅರಣ್ಯ ಭೂಮಿಯನ್ನು ಈ ರಸ್ತೆಯ ನಿರ್ಮಾಣಕ್ಕೆ ಬಳಸಿಕೊಳ್ಳಲು 2025ರ ಡಿಸೆಂಬರ್ ತಿಂಗಳಲ್ಲಿ ಒಪ್ಪಿಗೆಯೂ ಸಹಿತ ದೊರೆತಿದೆ. ಈ ಕಾಮಗಾರಿಯ ಪ್ಯಾಕೇಜ್ 1 ಕುಶಾಲ್ ನಗರದ ಬಳಿಯ ಗುಡ್ಡೆ ಹೊಸೂರಿನಿಂದ ಮಡಿಕೇರಿವರೆಗೂ ರಸ್ತೆ ನಿರ್ಮಾಣಕ್ಕೆ ಬೇಕಿರುವ ಈ ಭಾಗದ ಭೂಮಿ ದಟ್ಟ ಅರಣ್ಯದ ನಡುವೆ ಸಾಗುವುದರಿಂದ ಈ ಭೂಮಿಯನ್ನು ರಸ್ತೆ ನಿರ್ಮಾಣಕ್ಕೆ ಬಳಸಿಕೊಳ್ಳಲು ಇನ್ನೂ ಒಪ್ಪಿಗೆ ದೊರೆತಿಲ್ಲ. ಪ್ಯಾಕೇಜ್ 2 ಕುಶಾಲ್ ನಗರದ ಬಳಿಯ ಗುಡ್ಡೆ ಹೊಸೂರಿನಿಂದ ಹಾಸನ ಪಿರಿಯಾಪಟ್ಟಣ ರಸ್ತೆ ಜಂಕ್ಷನ್ ವರೆಗಿನ 22.7 ಕಿಲೋಮೀಟರ್ ಉದ್ದದ 4 ಲೇನ್ಗಳ ಗ್ರೀನ್ ಫೀಲ್ಡ್ ರಸ್ತೆಯ ನಿರ್ಮಾಣದ ಗುತ್ತಿಗೆಯನ್ನು KNR ಕನ್ಸ್ಟ್ರಕ್ಷನ್ ಪಡೆದಿದ್ದು, ಈ ಭಾಗದ ರಸ್ತೆಯ ನಿರ್ಮಾಣಕ್ಕೆ 663 ಕೋಟಿ ಹಣ ವೆಚ್ಚವಾಗುತ್ತಿದೆ. ಪ್ರಸ್ತುತ ಈ ಭಾಗದ ರಸ್ತೆಯ ನಿರ್ಮಾಣಕ್ಕೆ ಬೇಕಿರುವ 98 ಭಾಗದ ಭೂಸ್ವಾಧೀನ ಪೂರ್ಣವಾಗಿದ್ದು, ಈ ಭಾಗದಲ್ಲಿ ಮಣ್ಣು ಸಮತಟ್ಟು ಮಾಡುವ ಕೆಲಸ, ಮೈನರ್ ಬ್ರಿಡ್ಜ್ಗಳ ನಿರ್ಮಾಣ, ಅಂಡರ್ ಪಾಸ್ಗಳ ನಿರ್ಮಾಣ ಪ್ರಗತಿಯಲ್ಲಿದೆ. ಪ್ಯಾಕೇಜ್ 3 ಹಾಸನ ಪಿರಿಯಾಪಟ್ಟಣ ರಸ್ತೆ ಜಂಕ್ಷನ್ ನಿಂದ
ರಾಮನಾಥಪುರ ತೆರಕಣಂಬಿ ರಸ್ತೆವರೆಗಿನ 24.1 ಕಿಲೋಮೀಟರ್ ಉದ್ದದ 4 ಲೇನಿನ ಗ್ರೀನ್ ಫೀಲ್ಡ್ ರಸ್ತೆಯ ನಿರ್ಮಾಣದ ಗುತ್ತಿಗೆಯನ್ನು ಎಸ್ಎಂಸಿ ಯೋಗಿ ಜಾಯಿಂಟ್ ವೆಂಚರ್ ಪಡೆದಿದ್ದು, ಈ ಭಾಗದ ರಸ್ತೆಯ ನಿರ್ಮಾಣಕ್ಕೆ 589.2 ಕೋಟಿ ಹಣ ವೆಚ್ಚವಾಗುತ್ತಿದೆ. ಇದುವರೆಗೆ ಈ ಭಾಗದ ರಸ್ತೆಯ 20% ಕಾಮಗಾರಿ ಪೂರ್ಣವಾಗಿದ್ದು, ಈ ಭಾಗದ ರಸ್ತೆಯಲ್ಲಿ ಮಣ್ಣು ಸುರಿಯುವುದು ಮತ್ತು ಮಟ್ಟ ಮಾಡುವ ಕಾರ್ಯ ವೇಗವಾಗಿ ನಡೆಯುತ್ತಿದೆ. ಪ್ಯಾಕೇಜ್ 4 ರಾಮನಾಥಪುರ ತೆರಕಣಂಬಿ ರಸ್ತೆಯಿಂದ ಯಲವಾಲ ಕೆಆರ್ ನಗರ ಜಂಕ್ಷನ್ ಬಳಿಯ ಯಲಚಹಳ್ಳಿವರೆಗೆ 26.5 ಕಿಲೋಮೀಟರ್ ಉದ್ದದ 4 ಲೇನ್ಗಳ ಗ್ರೀನ್ ಫೀಲ್ಡ್ ರಸ್ತೆಯ ನಿರ್ಮಾಣದ ಗುತ್ತಿಗೆಯನ್ನು ಎಸ್ಎಂಸಿ ಯೋಗಿ ಜಾಯಿಂಟ್ ವೆಂಚರ್ ಪಡೆದಿದ್ದು, ಈ ಭಾಗದ ರಸ್ತೆಯ ನಿರ್ಮಾಣಕ್ಕೆ 700 ಕೋಟಿ ಹಣ ವೆಚ್ಚವಾಗುತ್ತಿದೆ. ಈ ಪ್ಯಾಕೇಜ್ನಲ್ಲಿ 95 ಭಾಗದ ಭೂಮಿ ಅತಿಕ್ರಮಣದ ಕೆಲಸ ಪೂರ್ಣವಾಗಿದ್ದು, ಹುಣಸೂರು ಬೈಪಾಸ್ ನಿರ್ಮಾಣವಾಗುವ ಜಾಗದಲ್ಲಿ ಭೂಮಿ ಸಮತಟ್ಟು ಮಾಡುವ ಕೆಲಸ ಪ್ರಗತಿಯಲ್ಲಿದೆ. ಪ್ಯಾಕೇಜ್ 5 ಯಲಚಹಳ್ಳಿಯಿಂದ ಶ್ರೀರಂಗಪಟ್ಟಣ ಬೈಪಾಸ್ ಬಳಿ ಬರುವ ಪಶ್ಚಿಮ ವಾಹಿನಿವರೆಗೆ 19 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಿಸುವ ಗುತ್ತಿಗೆಯನ್ನು ಕೆಎನ್ಆರ್ ಕನ್ಸ್ಟ್ರಕ್ಷನ್ ಪಡೆದುಕೊಂಡಿದೆ. ಈ ಭಾಗದ ರಸ್ತೆಯ ನಿರ್ಮಾಣಕ್ಕಾಗಿ 650 ಕೋಟಿ ಹಣ ವೆಚ್ಚವಾಗುತ್ತದೆ ಎಂದು ಅಂದಾಜಿಸಲಾಗಿದ್ದು, ಈ ಪ್ಯಾಕೇಜ್ನಲ್ಲಿ ರಸ್ತೆ ನಿರ್ಮಾಣಕ್ಕೆ ಬೇಕಿರುವ 99 ಭಾಗದ ಭೂಮಿಯನ್ನು ಈಗಾಗಲೇ ಅಕ್ವೈರ್ ಮಾಡಿಕೊಳ್ಳಲಾಗಿದ್ದು, ಪಶ್ಚಿಮ ವಾಹಿನಿ ಬಳಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ರಸ್ತೆಗೆ ಈ ರಸ್ತೆಯನ್ನು ಜೋಡಿಸುವ ಬೃಹತ್ ಇಂಟರ್ ಜಂಕ್ಷನ್ ನಿರ್ಮಾಣದ ಅಡಿಪಾಯ ಕೆಲಸ ಆರಂಭವಾಗಿದೆ ಹಾಗೂ ಉಳಿದ ಭಾಗದಲ್ಲಿ ರಸ್ತೆಯ ಮಣ್ಣಿನ ಕೆಲಸವೂ ಸಹಿತ ಪ್ರಾರಂಭವಾಗಿದೆ. ಈ 92 ಕಿಲೋಮೀಟರ್ ಉದ್ದದ ಗ್ರೀನ್ ಫೀಲ್ಡ್ ರಸ್ತೆಯ ROW ರೈಟ್ ಆಫ್ ವೇ 60 ಮೀಟರ್ಗಳ ಅಗಲವಿದ್ದು, ಮುಂದೆ ಈ ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಾದರೆ ಈಗ ನಿರ್ಮಾಣವಾಗುತ್ತಿರುವ 4 ಲೇನ್ಗಳ ರಸ್ತೆಯನ್ನು ಮುಂದೆ 6 ಲೇನ್ಗಳ ರಸ್ತೆಯನ್ನಾಗಿ ವಿಸ್ತರಿಸಬಹುದಾಗಿದೆ. ಇದೇ ಹೊಸ ವರ್ಷ 2026ರಲ್ಲಿ ಕೇಂದ್ರ ಸರ್ಕಾರ ಕೆಲವು ದಶಕಗಳಿಂದ ಈ ವರ್ಷ ಮಾಡುತ್ತೇವೆ, ಮುಂದಿನ ವರ್ಷ ಮಾಡುತ್ತೇವೆ ಎಂದು ಕೇವಲ ಪ್ರಚಾರಕ್ಕಾಗಿ ಹೇಳಿಕೊಳ್ಳುತ್ತಿದ್ದ ಮೈಸೂರು ಕುಶಾಲನಗರ ಮಡಿಕೇರಿ ರೈಲ್ವೆ ಲೈನ್ ಯೋಜನೆಯನ್ನು ಆದಾಯ ಬರುವುದಿಲ್ಲ ಎಂಬ ನೆಪವೊಡ್ಡಿ ಈ ರೈಲ್ವೆ ಯೋಜನೆಯನ್ನು ಶಾಶ್ವತವಾಗಿ ಮುಚ್ಚಿ ಹಾಕಿದೆ. ಇನ್ನು ಮುಂದೆ ಮಡಿಕೇರಿಗೆ ಉತ್ತಮ ಸಂಪರ್ಕ ವ್ಯವಸ್ಥೆ ನಿರ್ಮಾಣ ಆಗಬೇಕಾದ್ರೆ ಇರುವುದು ಒಂದೇ ಒಂದು ದಾರಿ, ಅದು ಈ ಮೈಸೂರು ಮಡಿಕೇರಿ ಎಕನಾಮಿಕ್ ಕಾರಿಡಾರ್ನ ಭಾಗವಾದ ಮೈಸೂರು ಕುಶಾಲನಗರ ಮಡಿಕೇರಿ ಎಕ್ಸ್ಪ್ರೆಸ್ ವೇಯು ನಿರ್ಮಾಣ ಆಗುವುದು. ಇನ್ನಾದರೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತಮ್ಮ ರಾಜಕೀಯವನ್ನು ಪಕ್ಕಕ್ಕಿಟ್ಟು ನಮ್ಮ ಮಡಿಕೇರಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಈ ರಸ್ತೆಯ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು ಇನ್ನಾದರೂ ಈ ರಸ್ತೆಯ ಕಾಮಗಾರಿಯು ಕುಂಠಿತವಾಗದಂತೆ ಎಚ್ಚರಿಕೆಯನ್ನು ವಹಿಸಿ ಈ ರಸ್ತೆಯು ಸಾರ್ವಜನಿಕರ ಉಪಯೋಗಕ್ಕೆ ಶೀಘ್ರವಾಗಿ ಸಿಗುವ ತರದಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಆಗ್ರಹಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.